ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್. ಇವತ್ತು ಬ್ಯಾಕ್ ನೆಕ್ ಡಿಸೈನು ಬೋಟ್ ನೆಕ್ಕಲ್ಲಿ ಹಾಗೆಯೇ ಈ ವಿಡಿಯೋದಿಂದ ನಿಮಗೆ ಏನು ತಿಳಿಯುತ್ತೆ ಅಂತಂದರೆ ತುಂಬ ಈಸಿಯಾಗಿ ಕ್ಯಾನ್ವಾಸ್ ಹಾಕಿ ಹೇಗೆ ಬ್ಯಾಕ್ ನೆಕ್ ಡಿಸೈನ್ ಎಷ್ಟೇ ಕಷ್ಟ ಇದ್ದರೂ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಈ ರೀತಿ ನೀವು ನ್ಯೂ ಡಿಸೈನನ್ನು ಕಲ್ತ್ಕೊಂಡ್ರೆ ಬ್ಲೌಸು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಈ ಬ್ಲೌಸ್ಗೆ ನೋಡಿ ಕ್ಯಾನ್ವಾಸನ್ನು ಈಸಿಯಾಗಿ ಯಾವ ರೀತಿ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು. ತುಂಬ ಜನಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಅಂತಂದರೆ ಸ್ವಲ್ಪ ತಲೆನೋವು ಕೆಲಸ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ರೌಂಡ್ ನೆಕ್ಕನ್ನು ಹೊಲ್ಕೊಡ್ತಾರೆ. ಆ ರೀತಿ ಮಾಡಬೇಡಿ. ನಿಮಗೆ ಯಾವ ರೀತಿ ಬೋಟ್ ನೆಕ್ ಡಿಸೈನಲ್ಲಿ ಕೇಳ್ತಾರೋ ಆ ರೀತಿ ನೀವು ಆರಾಮಾಗಿ ಸ್ಟಿಚ್ ಮಾಡಿ ಕೊಡ್ಬೋದು. ನೋಡಿ, ಇವತ್ತು ನಾನು ಸ್ಟಿಚ್ ಮಾಡ್ತಿರೋ ಬ್ಲೌಸ್ ಬಂದ್ಬಿಟ್ಟು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ವಿ ಶೇಪು, ಹಾಗೆಯೇ ಪ್ರಿನ್ಸ್ ಕಟ್ಟು. ಹಾಗೆಯೇ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ 3ವರೆಗೆ ಕಟ್ ಮಾಡ್ಕೊಂಡಿದ್ದೀನಿ ಬೋಟ್ ಶೇಪಲ್ಲಿ. ಹಾಗೆಯೇ ಬ್ಯಾಕ್ ಲೆಂತ್ ಬಂದು ಅಂದರೆ ಡೀಪ್ ಬಂದ್ಬಿಟ್ಟು 11 ಇಂಚು. ಹಾಗೆಯೇ ಬ್ಲೌಸಿನ ಹಾರ್ಮೋಲ್ ಬಂದ್ಬಿಟ್ಟು 7 ಇಂಚು. ಯಾಕಂದರೆ ಬ್ಯಾಕಲ್ಲಿ ಕ್ಲೋಸ್ ಇರೋದ್ರಿಂದ ಕುತ್ತಿಗೆ ಅಗಲನ 4 ಇಂಚ್ ಇಟ್ಟಿದ್ದೀವಿ ಮತ್ತು ಹಾರ್ಮೋಲನ್ನು 7 ಇಂಚ್ ಇಟ್ಟಿದ್ದೀವಿ. ಯಾಕಂದರೆ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಭುಜದ ಹತ್ರ ಹಿಡಿಯುತ್ತೆ, ಆದ್ದರಿಂದ ಹಾರ್ಮೋಲನ್ನು 7 ಇಂಚ್ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಯಾವ ರೀತಿ 4 ಇಂಚಿಗೆ ಒಂದು ಬಾಕ್ಸನ್ನು ಹಾಕ್ತಾಯಿದ್ದೀನಿ ಅಂತೇಳಿ. ಫಸ್ಟು 3.5 ಇಂಚಿಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ, ನಿಮಗೆಲ್ಲ ಕಾಣಿಸ್ತಾ ಇದೆ. ಹಾಗೆಯೇ ಇದು ನಾವು ಬ್ಯಾಕ್ ನೆಕ್ ಡಿಸೈನ್ ತೆಗೆಯೋದಕ್ಕಾಗಿ ಮೇಲಿಂದನೂ ಶೇಪ್ ತೆಗ್ದಿದ್ದೀನಲ್ಲ ಅಲ್ಲಿಂದನೂ 11 ಇಂಚಿಗೆ ಡೀಪು ಕಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ನಾನು ಈಗ ಬ್ಯಾಕ್ ನೆಕ್ ಡಿಸೈನನ್ನು ಹಾಕ್ತೀನಿ. ತುಂಬ ಈಸಿಯಿಂದ ನೀವು ಈ ಡಿಸೈನನ್ನು ರೆಡಿ ಮಾಡ್ಕೊಬೋದು. ಇದಕ್ಕೆ ನೀವು ಥ್ರೆಡ್ ಪೈಪಿಂಗ್ಸ್ ಹಾಕ್ಕೊಡ್ಬೋದು. ಹಾಗೆಯೇ ಇಲ್ಲ ಅಂದರೆ ಹಾಗೆಯೇ ಕ್ಯಾನ್ವಾಸ್ ಹಾಕಿ ಉಲ್ಟಾ ಫೋಲ್ಡಿಂಗ್ ಮಾಡ್ಬೋದು. ಒಂದು ಈ ರೀತಿ 3/4 ಇಂಚಿಗೆ ಒಳಗೆ ತನ್ನಿ ಕರ್ವು, ಮತ್ತೊಂದು 3/4 ಇಂಚಿಗೆ ಹೊರಗೆ ತನ್ನಿ. ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. 3/4 ಇಂಚು ಬೇಕು, ನಾನು ಟೇಪಲ್ಲಿ ಅಳತೆ ಮಾಡಿ 3/4 ಇಂಚಿಗೆ ತಗೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಆ ಶೇಪು ಕಾಣಿಸೋದಿಲ್ಲ. 3/4 ಇಂಚು ಒಳಗೆ ಮತ್ತು 3/4 ಇಂಚು ಹೊರಗೆ ಶೇಪ್ ತಗೊಂಡಾಗ ನಿಮಗೆ ಕರೆಕ್ಟಾಗಿ ಈ ಶೇಪು ಅಂದ್ರೆ ಚೆನ್ನಾಗಿದೆ ಅಲ್ವಾ, ನ್ಯೂ ಶೇಪು ಆ ಥರ ನೀವು ಇಡ್ಬೋದು. ಬ್ಯಾಕ್ ನೆಕ್ಕಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ಯಾವ ರೀತಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಬೋದು. ನೋಡ್ತಾ ಇರ್ಬೋದು ಡೀಪ್ ಬಂದುಬಿಟ್ಟು 11 ಇಂಚು, ಹಾಗೆ ಕುತ್ತಿಗೆ ಅಗಲ ಬಂದುಬಿಟ್ಟು 4 ಇಂಚು, ಹಾಗೆ ಹಾರ್ಮೋಲ್ ಬಂದುಬಿಟ್ಟು 7 ಇಂಚು. ಫ್ರಂಟಲ್ಲಿ ಒಂದು 3/4 ಇಂಚು ಫ್ರಂಟು ಹುಕ್ಸ್ಪಟ್ಟಿ ಕಾಜಾಪಟ್ಟಿ ಮಾಡ್ತೀವಲ್ಲ ಅಲ್ಲಿ 3/4 ಇಂಚ್ ಕಟ್ ಮಾಡ್ಕೊಬೇಕು. ಆಗ 4 ಇಂಚು ಕುತ್ತಿಗೆ ಅಗಲ ಇಟ್ಟಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈಗ ನಾವು ಕ್ಯಾನ್ವಾಸ್ ಹಾಕ್ಬಿಟ್ಟು ಹೇಗೆ ಬ್ಯಾಕ್ ನೆಕ್ ಡಿಸೈನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ವಿಡಿಯೋದ ಕೊನೆಯಲ್ಲಿ ನಾನು ಇನ್ನೊಂದು ವೈಟ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಆ ಬ್ಲೌಸ್ ಸ್ಟಿಚ್ ಮಾಡೋದು ತೋರಿಸಿಲ್ಲ, ಯಾಕಂದರೆ ಜಾಕ್ ಮಿಷನ್ ಬೋರ್ಡು ಬಂದುಬಿಟ್ಟು ವೈಟ್ ಇರೋದ್ರಿಂದ ವೈಟು ಬ್ಲೌಸೇ ಸ್ಟಿಚ್ ಮಾಡೋದು ತೋರಿಸಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಡಾರ್ಕ್ ಪರ್ಪಲನ್ನು ತೊಗೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ನಿಮಗೆ ವೈಟು ಬ್ಲೌಸು ಅದು ಬೋಟ್ ನೆಕ್ ಇದೇ ಡಿಸೈನೇ, ಆದರೆ ಬೇರೆ ರೀತಿ ಸ್ಟಿಚ್ ಮಾಡಿರೋದು. ಇದು ತುಂಬ ಈಸಿಯಾಗಿ ನೋಡಿ, ಈ ರೀತಿ ಲೈನಿಂಗ್ ತೊಗೊಳ್ತಿರಲ್ವ, ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಡಿಸೈನ್ ಮಾರ್ಕ್ ಮಾಡಿಕೊಂಡು ಎಷ್ಟು ಬೇಕೋ ಕ್ಯಾನ್ವಾಸು ಅಷ್ಟೇ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಬೋದು. ನಾನು ಹಾಕಿರೋದಕ್ಕಿಂತ ಕಡಿಮೆನೇ ಹಾಕ್ಬೋದು, ಇನ್ನೂ ಕಡಿಮೆ ಹಾಕ್ಬೋದು. ನಿಮಗೆ ಕ್ಯಾನ್ವಾಸ್ ವೇಸ್ಟ್ ಆಗುತ್ತೆ ಅಂದರೆ ಎಷ್ಟು ಡಿಸೈನ್ ಇದೆಯೋ ಡಿಸೈನ್ಗಿಂತ 1 ಇಂಚು ಅಥವಾ 2 ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಸಾಕಾಗುತ್ತೆ. ಕ್ಯಾನ್ವಾಸ್ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಮಧ್ಯೆ ಒಂದು ನಾಚ್ ಹಾಕ್ಕೊಂಡು ಮಧ್ಯೆ ಸೆಂಟ್ರಿಗೆ ಇಟ್ಕೊಂಡು ನೀಟಾಗಿ ಹೊಲ್ಕೊಳ್ಳಿ, ಲೈನಿಂಗ್ ಮೇಲೆ ಹೊಲ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಏನಾದರೂ ತುಂಬ ತೆಳುವಾಗಿತ್ತು ಅಂತಂದರೆ ನೀವು ಈ ರೀತಿ ಕ್ಯಾನ್ವಾಸ್ ಹಾಕ್ಬಿಡಿ. ನಾನು ಇನ್ನೊಂದು ರೀತಿ ಕ್ಯಾನ್ವಾಸ್ ಹಾಕೋದ್ರೆ ನಮ್ಮ ಚಾನಲಲ್ಲೇ ವಿಡಿಯೋ ಹಾಕಿದ್ದೀನಿ. ತುಂಬ ರೀತಿ ಕ್ಯಾನ್ವಾಸ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತೇಳಿ ಸಖತ್ ವಿಡಿಯೋಗಳು ಹಾಕಿದ್ದೀನಿ. ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸನ್ನು ನೀವು ದಿನ ವಾಚ್ ಮಾಡಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆಯೇ ಇನ್ನೂ ಹೊಸ ಡಿಸೈನ್ ವಿಡಿಯೋಗಳನ್ನು ನಾನು ಹಾಕ್ತಾ ಹೋಗ್ತೀನಿ. ಪ್ರತಿದಿನವೂ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ. ನೋಡಿ, ಎಕ್ಸ್ಟ್ರಾ ಈ ಥರ ಕ್ಯಾನ್ವಾಸನ್ನು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಹಾಗೆಯೇ ಡಿಸೈನ್ ಇದೆಯಲ್ವ ಅದನ್ನು ಈ ಥರ ಮಡ್ಚ್ಕೊಂಡು ನೀವು ಅದು ಯಾವ ರೀತಿ ನೀವು ರಫ್ ಮಾಡ್ಕೊಂಡಿದ್ದೀರೋ ಅದೇ ರೀತಿಯೇ ಕಟ್ ಮಾಡ್ಬೋದು. ಯಾವುದೇ ಡಿಸೈನ್ ಆಗಿ ಆರಾಮಾಗಿ ನೀವು ಯೂಟ್ಯೂಬ್ ನೋಡಿ, ಇನ್ಸ್ಟಾ ನೋಡಿ ಕಲಿಬೋದು. ಆದರೆ ನಮಗೆ ಅಷ್ಟೇ ಇಂಟ್ರೆಸ್ಟ್ ಇರಬೇಕು. ಒಬ್ಬೊಬ್ಬರು ಹೇಳ್ತಾರೆ ನಮಗೆ ಮೊಬೈಲಲ್ಲೆಲ್ಲ ನೋಡಿದ್ರೆ ನಮಗೆ ಕಲಿಯೋಕ್ಕೆ ಆಗಲ್ಲ, ನಾವು ಹೊಲಿಯೋಕ್ಕೆ ಬರಲ್ಲ ಅಂತಾರೆ. ಹಾಗೇನಿಲ್ಲ ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋದಲ್ಲಂದ್ರೆ ನಾನು ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಿರ್ತೀನಿ. ನೋಡಿ, ಈ ರೀತಿ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಈ ಥರ ಒಂದು ಸಿಂಪಲಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಅದ್ರ ಮೇಲೇ ಎಲ್ಲಿ ನಿಮಗೆ ಕಟಿಂಗ್ ಆಗಿದೆಯೋ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಡಿಸೈನ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ನೋಡ್ತಾ ಇದ್ದೀರಲ್ವ. ಹಾಗೆ ಡಿಸೈನನ್ನು ಕಲಿಯೋದು ಹೇಗೆ ಮೇಡಮ್ ಅಂತ ಕೇಳಿದಾಗ ಸಿಂಪಲ್ ಡಿಸೈನ್ನ ನೀವು ಫಸ್ಟು ಸ್ಟಿಚ್ ಮಾಡಿ ಟ್ರೈ ಮಾಡಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಇರೋ ಡಿಸೈನ್ಗಳು ಬರುತ್ತೆ. ಇದೆಲ್ಲ ತುಂಬ ಸಿಂಪಲ್ ಡಿಸೈನು, ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು. ಹಾಗೆ ಇದೆಲ್ಲ ಟ್ರೆಂಡ್ ಇರೋವಂಥ ಡಿಸೈನು.
ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಇನ್ನೊಂದು ವಿಡಿಯೋದಲ್ಲಿ ನಾನು ಈ ರೀತಿ ಶೇಪ್ಗಳಿಗೆಲ್ಲ ಪೈಪಿಂಗ್ ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ನೀವು ದಿನಕ್ಕೆ ಒಂದು ಬ್ಲೌಸ್ ಹೊಲಿದ್ರೂ ಸಹಿತ ಫಿಟ್ಟಿಂಗು ಮತ್ತು ಫಿನಿಶಿಂಗು ನೀಟಾಗಿರೋ ರೀತಿ ನೋಡ್ಕೊಳ್ಳಿ. ಇಲ್ಲ ಯಾವುದೋ ಡಿಸೈನ್ ಮಾಡ್ತೀನಿ ಅಂಥೇಳಿ ಡಿಸೈನ್ ಮಾಡಿದ್ದು ನೀಟಾಗಿ ಫಿನಿಶಿಂಗ್ ಬರಲಿಲ್ಲ ಅಂತಂದರೆ ಮತ್ತೆ ಕಸ್ಟಮರ್ ನೀವು ಡಿಸೈನ್ ಬ್ಲೌಸ್ ಹೊಲಿಯೋದೇ ಬೇಡ ಅಂದ್ಬಿಡ್ತಾರೆ. ಹಾಗಾಗಿ ನೀವು ಯಾವುದೇ ಡಿಸೈನ್ ಮಾಡಿದ್ರೂ ನೀಟಾಗಿ ಅರ್ಥ ಮಾಡಿಕೊಂಡು ಫಿನಿಶಿಂಗ್ ನೀಟಾಗಿ ಕೊಡೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಬಂದರೆ ಸಾಕು. ನಂಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಅಕ್ಕ ನಮಗೆ ಬಟ್ಟೆನೇ ಬರೋದಿಲ್ಲ, ಏನು ಮಾಡೋದು ಅಂತ ಹೇಳಿ. ಹಾಗಿದ್ದಾಗ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಫಿನಿಶಿಂಗ್ ನೀಟಾಗಿ ಕೊಡ್ತಾ ಇರಲ್ಲ, ಹಾಗೆ ಫಿಟ್ಟಿಂಗ್ ನೀಟಾಗಿ ಕೊಟ್ಟಿರಲ್ಲ. ಆದ್ದರಿಂದ ನಾ ಹೇಳೋದಂದರೆ ಫಿನಿಶಿಂಗು ಫಿಟ್ಟಿಂಗು ನೀಟಾಗಿತ್ತು ಅಂದರೆ ನಿಮ್ಗೆ ಎಲ್ಲೇ ನೀವಿದ್ರೂ ಸಹಿತ ಕಸ್ಟಮರ್ ನಿಮಗೆ ಹುಡ್ಕೊಂಬರ್ತಾರೆ. ನೀವು ಬಟ್ಟೆ ಹೊಲಿಯೋದಕ್ಕೆ ರೆಡಿ ಇರಬೇಕು ಅಷ್ಟೇ. ಹಾಗೆಯೇ ನೋಡಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ನಾಚನ್ನು ಹಾಕ್ಕೊಂಡು ಬನ್ನಿ. ಇಲ್ಲ ಅಂತಂದರೆ ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಫುಲ್ಲು ನಾವು ಹೊಲಿದಿರೋಂತಹ ಕಟ್ಟೋರ್ಕ್ ಶೇಪಿಗೂ ನಾಚ್ ಹಾಕಿ ನಾನು ಐರನ್ ಮಾಡಿಕೊಂಡು ಬಂದೆ. ಹಾಕಿ ಸ್ಟಿಚ್ ಮಾಡಿರ್ತೀವಲ್ವ, ಈ ಥರ ಒಂದು ಐರನ್ ಮಾಡ್ಕೊಬೇಕು. ಐರನ್ ಮಾಡ್ಕೊಂಡಾಗ ನೀವು ಯಾವುದು ಶೇಪು ಫಿನಿಶಿಂಗ್ ತೆಗೆದಿರ್ತೀರೋ ಅದೇ ಶೇಪ್ ಬರುತ್ತೆ. ನೋಡಿ ಐರನ್ ಮಾಡ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ನಾವು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು. ಫ್ರೆಂಡ್ಸ್, ನಾನು ಬ್ಯಾಕ್ ಒಂದನ್ನೇ ನಿಮಗೆ ಆದಷ್ಟು ಒತ್ತು ಕೊಟ್ಟು ಹೇಳ್ತಿದ್ದೀನಿ ಅಂದರೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತೇಳಿ. ಇಡೀ ಬ್ಲೌಸು ಸ್ಟಿಚಿಂಗ್ ತೋರಿಸ್ತೆ ಅಂದರೆ ನಾನು ಫ್ರಂಟ್ ಸ್ಟಿಚ್ ಮಾಡಿ, ಸ್ಲೀವ್ ಸ್ಟಿಚ್ ಮಾಡಿ, ಬ್ಯಾಕಿಗೆ ಬರೋ ಅಷ್ಟೊತ್ತಿಗೆ ನಿಮಗೆ ಬೋರ್ ಆಗುತ್ತೆ. ಅದೇ ನಿಮಗೆ ಇಂಟ್ರೆಸ್ಟಿಂದ ನೀವು ನೋಡಲಿ ಅಂದ್ಬಿಟ್ಟು ಬ್ಯಾಕ್ ಪಾರ್ಟ್ ಅಷ್ಟೇ ಡಿಸೈನ್ ಹಾಕಿದ್ದೀನಿ. ಇದಕ್ಕೆ ಯಾವ ರೀತಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಡಿಸೈನ್ ಬಂತು ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ನೀಟಾಗಿ ನೀವು ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೊಂಬಿಡಿ. ಈಗ ಕುತ್ತಿಗೆ ಶೇಪಿಗೆ ಒಂದು ಹೊಲಿಗೆನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವುದೇ ಆಗಿರ್ಬೋದು, ನಾವು ದಿನ ಟ್ರೈ ಮಾಡಿದಾಗ ಮಾತ್ರ ಅದು ನಮಗೆ ಬರುತ್ತೆ. ಕಷ್ಟ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ ಅಂದರೆ ಯಾವ ಡಿಸೈನನ್ನು ಸ್ಟಿಚ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಯಾರೆಲ್ಲ ವೀಡಿಯೋಸ್ಗಳು ನೋಡಿಬಿಟ್ಟು ಸ್ಟಿಚ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಫ್ರೆಂಡ್ಸ್, ನಾವು ಟೈಲರಿಂಗ್ ಕಲಿಯೋಕೆ ಹೋದಾಗ ಈ ರೀತಿ ಎಲ್ಲ ಡಿಸೈನ್ಗಳು ಅವಾಗ ಇರಲಿಲ್ಲ, ಆದರೂ ನಮ್ಗೆ ಹೇಳ್ಕೊಟ್ಟಿಲ್ಲ. ನಾವೆಲ್ಲ ಕಲ್ತಿದ್ದು ನಾವು ಬಟ್ಟೆ ದಿನ ಹೊಲಿತಾ ಇದ್ದು ಒಂದು ನಮಗೆ ಐಡಿಯಾಸ್ ಇರುತ್ತೆ. ಹಾಗೆ ನಮಗೆ ಈಗ ಈ ಥರ ಡಿಸೈನ್ ಅಂತ ನೋಡಿದ್ರೆ ಇದು ಈ ರೀತಿ ಮಾಡೋದು ಅನ್ನೋದು ನಮ್ಮ ತಲೆಗೆ ಬಂದುಬಿಡುತ್ತೆ. ಆದ್ದರಿಂದ ನನ್ನ ಈ 22 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ಬಿಗಿನರ್ಸ್ ಕಲಿತಿದ್ದೀರಾ ಅಂತಂದರೆ ಹೊಸ ನ್ಯೂ ಡಿಸೈನ್ನ ನೀವು ಟ್ರೈ ಮಾಡಬೇಕಾಗತ್ತೆ. ಯಾಕಂದರೆ ನಿಮಗೆ ಈಗ ಟೈಲರಿಂಗ್ ಈಗ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಇಂಟ್ರೆಸ್ಟು ಇರುತ್ತೆ, ಮತ್ತು ಕೂತು ಮಾಡುವಂಥ ಪೇಷನ್ಸ್ ಎಲ್ಲದೂ ಇರುತ್ತೆ. ಅದನ್ನು ನೀವು ಬಳಕೆ ಮಾಡ್ಕೋಬೇಕಷ್ಟೇ. ಹಾಗೆಯೇ ಟೈಲರಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಫ್ರೆಂಡ್ಸ್. ಆರಾಮಾಗಿ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬಾ ಹಣ ಗಳಿಸ್ಬೋದು. ನೋಡ್ತಾ ಇದ್ದೀರಲ್ಲ, ಏನೂ ಸಹಿತ ಇದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡಿಲ್ಲ. ಲೈನಿಂಗು, ಮೇನ್ ಫ್ಯಾಬ್ರಿಕ್ಕು ಮತ್ತು ಹಾಗೆಯೇ ಕಟ್ ವರ್ಕ್ ಶೇಪಲ್ಲಿ ಕೊಟ್ಟಿರೋದು. ಇನ್ನು ಇದಕ್ಕೆ ಪೈಪಿಂಗ್ ಕೊಡ್ಬೋದು ನೀವು. ಹಾಗೆಯೇ ಲೇಸ್ ಕೊಡೋದಕ್ಕೆ ಹೋಗ್ಬೇಡಿ, ಪೈಪಿಂಗೇ ತುಂಬ ಚೆನ್ನಾಗಾಗತ್ತೆ. ತುಂಬ ಲೇಸ್ ಎಲ್ಲ ಕೊಟ್ಬಿಟ್ಟು ಒಂಥರ ಬ್ಲೌಸ್ ಲುಕ್ಕನ್ನೇ ಹಾಳು ಮಾಡಿಬಿಡ್ತಾರೆ ಕೆಲವೊಬ್ಬರು. ನನಗದು ಇಷ್ಟ ಆಗೋದಿಲ್ಲ. ಇದಕ್ಕೆ ನೀವು ಏನು ಅಂತಂದರೆ ಸಿಂಪಲಾಗಿ ಎಂಬ್ರಾಯ್ಡ್ರಿ ಮಾಡಿಸ್ಬೋದು. ಈ ಡಿಸೈನಿಗೆ ಬಿಟ್ಟರೆ ನೀವು ಪೈಪಿಂಗ್ ಕೊಡ್ಬೋದು. ಹಾಗಾಗಿ ಥ್ರೆಡ್ ಪೈಪಿಂಗ್ ಕೊಡೋದಿದ್ರೆ ಕೊಡಿ ಫ್ರೆಂಡ್ಸ್. ಈಗೆಲ್ಲ ತುಂಬಾ ಟ್ರೆಂಡಿಂಗ್ ಇರೋದು ಥ್ರೆಡ್ ಪೈಪಿಂಗು. ನಿಮ್ಮ ಒಂದು ಬ್ಲೌಸ್ ಅನ್ನೋದು ನೀವು ಅಫಿಷಿಯಲ್ ಆಗಿ ಹೊಲಿಬೇಕು, ಎಂಥವರಿಗೆ ಆದ್ರೂ ಇಷ್ಟ ಆಗಬೇಕು. ಒಬ್ಬೊಬ್ಬರು ನಮ್ಮ ಸೈಡಲ್ಲಿ ಹೆಂಗಂದರೆ ತುಂಬ ಲೇಸ್ ಎಲ್ಲ ಹಚ್ಚಿ ಗಿಜಿ ಬಿಜಿ ಮಾಡೋವಂಥ ಟೈಲರೇ ಅವರಿಗೆ ಗ್ರೇಟ್ ಟೈಲರ್ ಆಗ್ತಾರೆ. ಈ ಥರ ಒಂದು ಅಫಿಷಿಯಲ್ ಲುಕ್ಕು ಕೊಡೋವಂಥ ಟೈಲರ್ಗಳು ಅವರಿಗೆಲ್ಲ ಹಂಗೆಲ್ಲ ಮಾಮೂಲಿ ಅನ್ನಿಸ್ತಾರೆ. ಆದ್ದರಿಂದ ನಾನು ಇವಾಗ ಲೇಸ್ ಹಚ್ಚಿ ಡಿಸೈನ್ ಅವ್ರು ಹೇಳಿದ್ರಷ್ಟೇ ಮಾಡ್ತೀನಿ. ಇಲ್ಲ ಅಂದರೆ ಈ ರೀತಿ ಬೋಟ್ ನೆಕ್ಕಲ್ಲಿ ಪೈಪಿಂಗು ಅಥವಾ ಥ್ರೆಡ್ ಪೈಪಿಂಗು ಕೊಟ್ಬಿಟ್ಟು ನಾನು ಡಿಸೈನ್ ಮಾಡಿ ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ ನೆಕ್ ರೆಡಿಯಾಗೇ ಹೋಯಿತು, ಫ್ರಂಟು ಸಹ ರೆಡಿ ಆಗಿದೆ. ಇದ್ರದ್ದು ಇದೇ ನಮ್ಮ ಚಾನಲಲ್ಲಿ ಫ್ರಂಟ್ ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಹೊಲಿಯೋದನ್ನು ಇದೇ ಬ್ಲೌಸಿಂದ ಹೇಳ್ಕೊಟ್ಟಿದ್ದೀನಿ. ಇದು ಬ್ಯಾಕ್ ನೆಕ್ ಈ ರೀತಿ ಆಯಿತು. ಬ್ಯಾಕ್ ನೆಕ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಅರ್ಥ ಆಗಿದೆಯೋ ಇಲ್ಲ ಇನ್ನೊಂದು ಸ್ವಲ್ಪ ಏನಾದರೂ ನಾನು ಸೇರಿಸ್ಬೇಕಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್, ಇದು ವೈಟ್ ಬ್ಲೌಸು ನಾವು ಹೊಲಿದಿದ್ದೆ. ಇದು ಬೇರೆ ಥರ ಕ್ಯಾನ್ವಾಸ್ ಕೊಟ್ಟಿರೋದು, ಮುಂದ್ಗಡೆ ಗಿಟಾರ್ ಶೇಪು. ಈ ಥರ ಗಿಟಾರ್ ಶೇಪು ನಾನು ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ ನಮ್ಮ ಚಾನಲಲ್ಲಿ. ಏನಾದರೂ ಸ್ಟಿಚಿಂಗ್ ಬೇಕಿದ್ರೆ ಹೇಳಿ, ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ವೈಟ್ ಬ್ಲೌಸು ನಮಗೆ ಕಾಣಿಸೋದಿಲ್ಲ ಈ ವೈಟ್ ಟೇಬಲಿಗೆ ಅಂತೇಳ್ಬಿಟ್ಟು ನಾನು ಪರ್ಪಲ್ ಬ್ಲೌಸನ್ನು ಹೇಳ್ಕೊಡೋದಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ. ವೈಟ್ ಬ್ಲೌಸು ಗೊತ್ತಾಗಲ್ಲ. ನಾವು ಈಗ ತುಂಬ ವೀಡಿಯೋಸಲ್ಲಿ ನಾನು ಕೆಲವೊಂದೊಂದು ವೀಡಿಯೋಸಲ್ಲಿ ವೈಟ್ ಬ್ಲೌಸ್ ಹೇಳ್ಕೊಟ್ಟಾಗ ನನಗೆ ಬೇಜಾರಾಗಿದೆ, ಅರ್ಥ ಆಗಲ್ಲ. ಈಗ ಮೊಬೈಲಲ್ಲಿ ನೋಡಿ ಕಲಿತಾರೆ ಅಂದರೆ ನಮ್ಗೆ ಅವರು ಡೈರೆಕ್ಟಾಗಿ ಬಂದು ಹೇಳ್ಕೊಟ್ಟಿದ್ದಾರೇನೋ ಅನ್ನೋ ಥರ ಫೀಲ್ ಬರಬೇಕು. ನಮಗೆ ಒಂದು ಅರ್ಥ ಆಗಿ ಒಂದು ಅರ್ಥ ಆಗಿಲ್ಲ ಅಂದರೆ ನಾವು ಬ್ಲೌಸನ್ನು ಫಿನಿಶಿಂಗ್ ಪೂರ್ತಿಯಾಗಿ ಮಾಡೋದಕ್ಕಾಗಲ್ಲ. ಆದ್ದರಿಂದ ನಾನು ಪರ್ಪಲ್ ಕಲರ್ ನಿಮಗೋಸ್ಕರನೇ ಆರಿಸ್ಕೊಂಡಿರೋದು. ಹಾಗಾಗಿ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು, ಹಾಗೆ ಈ ವಿಡಿಯೋ ಯೂಸ್ಫುಲ್ ಆಯಿತಾ ನಿಮಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು
ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.